ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಟು ಚಾನಲ್. ಇದು ಬಂದು ವರಮಹಾಲಕ್ಷ್ಮಿ ವ್ರತದ ವ್ಲಾಗ್ ಆಗಿರುತ್ತೆ. ಇವಾಗ ನಾನು ನೈಟೇ ಬಿಂದಿಗೆಗೆ ದಾರನ ಸುತ್ತಕೊಂಡು ಇಟ್ಕೊಳ್ತಾ ಇದ್ದೀನಿ. ಈ ಥರ ದಾರ ಸುತ್ತಿದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಕಳಸ. ಇದು ಬಂದು 2 ಕಳಸ ಇಡ್ತೀವಲ್ವ, ಇದು ಮುಂದೆ ಇಡುವಂಥ ಕಳಸದ್ದು. ಇನ್ನು ಬೆಳಗ್ಗೆನೇ ಸೀರೆ ಉಡಿಸ್ಬೇಕು ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ನೈಟ್ ನಾನು ಉಡಿಸೋದಕ್ಕಾಗಲಿಲ್ಲ, ಹಾಗಾಗಿ ಬೆಳಗ್ಗೆ ಉಡಿಸ್ಬೇಕು ಅಂತ ಉಡಿಸ್ತಾ ಇದ್ದೀನಿ. ನೈಟೇ ಉಡಿಸ್ಬೇಕಾಗಿತ್ತು. ಇವಾಗ ಎಲ್ಲ ಉಡಿಸಿ ರೆಡಿ ಮಾಡಿಕೊಂಡೆ. ಪೂಜೆ ಕೂಡ ಆಯಿತು. ಇನ್ನು ಸ್ವಲ್ಪ ಪಂಚಾಮೃತ ಮಾಡ್ಕೊಳ್ಳೋಣ ಅಂತ. ಇನ್ನು ಫಸ್ಟು ನೈವೇದ್ಯಕ್ಕೆ ನಾನು ಪಂಚಾಮೃತನ ಮಾಡ್ತಾಯಿದ್ದೀನಿ. ಬೆಳಗ್ಗೆನೇ ಏನಾದರೂ ಪೂಜೆ ಆದ ತಕ್ಷಣ ಒಂದೇನಾದರೂ ನೈವೇದ್ಯ ಹಿಡಿಬೇಕು ಅಂತ ಪಂಚಾಮೃತನ ಮಾಡ್ತಾಯಿದ್ದೀನಿ. ಹಾಗೆ ನಮಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಸುಂದರವಾಗಿ ಇಷ್ಟಪಟ್ಟು ಆ ತಾಯಿಗೆ ಅಲಂಕಾರ ಮಾಡಿ ಪೂಜೆನ ಮಾಡಿಕೊಂಡೆ ನಾನು ಕೂಡ. ಇವಾಗ ಪಂಚಾಮೃತ ರೆಡಿ ಆಯಿತು. ಇನ್ನು ನೈವೇದ್ಯಕ್ಕೆ ಇದನ್ನೇ ಮೊದಲು ನೈವೇದ್ಯನ ಮಾಡಿಕೊಂಡೆ. ಆಮೇಲೆ ಅಡುಗೆ ಮಾಡಿದ್ರಾಯಿತು ಅಂತ. ಬೇಳೆ ಹಾಕಬೇಕು ಇವತ್ತು. ಹೋಳಿಗೆ ಅಥವಾ ಕಡುಬು ಏನಾದರೂ ಮಾಡಿದ್ರಾಯಿತು ಅಂತ ಇವಾಗ ಇದನ್ನು ನೈವೇದ್ಯನ ಮಾಡಿಕೊಂಡೆ. ಅಲಂಕಾರ ಕೂಡ ಈ ಥರ ಮಾಡ್ಕೊಂಡಿದ್ದೆ. ಇನ್ನು ಕಡುಬು ಮಾಡ್ತಾಯಿದ್ದೀವಿ. ನಾನು ಹಬ್ಬನ ಊರಲ್ಲಿ ಮಾಡಿದ್ದು. ತುಂಬಾ ಚೆನ್ನಾಗಾಯಿತು ಹಬ್ಬ ಕೂಡ. ಇವಾಗ ಕಡುಬನ್ನ ಮಾಡಿ ಅಡುಗೆನ ಎಲ್ಲ ರೆಡಿ ಮಾಡಿಕೊಂಡು ಇವಾಗ ನೈವೇದ್ಯನ ಮಾಡ್ಕೊಳ್ತೀನಿ. ಇದನ್ನು ಹಬ್ಬ ಅಂತ ಮಾಡೋದಕ್ಕಿಂತ ವ್ರತ ಅಂತ ಮಾಡಿದರೆ ತುಂಬಾ ಒಳ್ಳೆಯದು ಅಂತೆ. ಗೊತ್ತಿಲ್ಲ, ನಮಗೆಷ್ಟು ಗೊತ್ತು ಅಷ್ಟೇ. ನಾವು ಕೂಡ ವರ್ಷ ತಿಳ್ಕೊಂಡು ಮಾಡ್ಕೊತ ಹೋಗೋದಷ್ಟೇ. ಇದು ಬಂದು 5ನೇ ವರ್ಷದ್ದು ನಂದು ವರಮಹಾಲಕ್ಷ್ಮಿ ವ್ರತ ಆಗಿರುತ್ತೆ. ನೈವೇದ್ಯ ಕೂಡ ರೆಡಿ ಆಯಿತು. ಇವಾಗ ನೈವೇದ್ಯ ಎಲ್ಲ ಮಾಡ್ಕೊಳ್ತೀನಿ. ನಾನು ಕೂಡ ರೆಡಿಯಾಗಿ ಸ್ವಲ್ಪ ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ಕೊಟ್ಟು ಇವತ್ತಿನ ವರಮಹಾಲಕ್ಷ್ಮಿ ಹಬ್ಬದ ಪೂಜೆ ಇದಾಗಿತ್ತು.